ಅನಿವಾರ್ಯವಾಗಿ ತೆಕ್ಕೊಂಡಿದೆ. ಸರ್ಕಾರಿ ಶಾಲೆಗಳಿಗೆ ಹಕ್ಕುಪತ್ರ ಇರಬೇಕು ಎಂಬುದನ್ನ ಈಗಾಗಲೇ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದ್ರೆ ಅದು ಆದಷ್ಟು ಬೇಗ ಆಗುವಾಗ ನೀವು ಮಾಡಬೇಕು. ಏನಾಗಿದೆ ಅಂತಂದ್ರೆ, ನಾನು ಕೆಲವು ಶಾಲೆಗಳನ್ನು ನೋಡಿದಾಗ ಶಾಲೆನ ಯಾರೋ ಕೊಟ್ಟಿದ್ದಾರೆ, ಆವಾಗ 1920-30ರ ದಶಕದಲ್ಲಿ ಕೊಟ್ಟಿದ್ದಾರೆ. ಅವನ ಮಗ, ಮೊಮ್ಮಗ, ಮರಿಮಗ ಎಲ್ಲ ಈಗ ಇದ್ದಾರೆ. ಆದ್ರೆ ಅಲ್ಲಿ ಕಟ್ಟಿದ ಶಾಲೆಗಳ ಜಾಗ ಎನ್ಕ್ರೋಚ್ಮೆಂಟ್ ಆಗಿದೆ. ಆ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ. ಆ ಶಾಲೆ ಮುಚ್ಚುವ ಸ್ಥಿತಿಗೆ ಬಂದಾಗ ಆ ಮೊದಲು ಭೂಮಿ ಕೊಟ್ಟವನ ಮೊಮ್ಮಗ ಇದ್ದಾನಲ್ಲ, ಈ ಜಾಗವನ್ನು ನನಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಪ್ಪ, ಇದು ಕೊಡಕ ಆಗಲ್ಲ, ಇದು ಶಾಲೆಯ ಸೊತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಆಧಾರ ಪತ್ರಗಳೇ ಇಲ್ಲ. ನೀವು ಬೆಂಗಳೂರಿನಲ್ಲಿ ನಡೆದ ಘಟನೆ ನೋಡಿರಬೇಕು. 24 ಮಕ್ಕಳು ಓದ್ತಾ ಇದ್ರು. ರಾತ್ರಿ ಖಾಸಗಿಯವರು ಬಂದು ಆ ಶಾಲೆಯನ್ನು ಒಡೆದು ಹಾಕಿದ್ರು. ಇದು ನಮ್ಮದು ಅಂತ. ಅಲ್ಲ, ಇದು ಶಾಲೆದು ಅಂತ ಹೇಳಲಿಕ್ಕೆ ಹಕ್ಕುಪತ್ರಗಳಿಲ್ಲ. ನೋಡಿ, ಕಳೆದ 100 ವರ್ಷದಲ್ಲಿ ಸರ್ಕಾರಿ ಶಾಲೆಗಳನ್ನು ನಡೆಸುತ್ತಿರುವ ನಮಗೆ ಆ ಶಾಲೆ ನಡೆಯುತ್ತಿರುವ ಜಾಗದ ಹಕ್ಕುಪತ್ರವನ್ನ ಒಂದು ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಈ ಶಾಲೆಗಳು ಹೆಂಗೆ ಉಳಿತವೆ ನೋಡಿ, ಇವು ಹೆಂಗೆ ಉಳಿತವೆ? ಇದು ಜನಾಂದೋಲನ ರೂಪದಲ್ಲಿ ಆಗಬೇಕು. ನೀವೆಲ್ಲ ನಿಮ್ಮ ಹತ್ತಿರದ ಶಾಲೆಗಳಿಗೆ ಹೋಗಿ ಹಕ್ಕುಪತ್ರ ಇಲ್ಲ ಅಂದ್ರೆ ಹಕ್ಕುಪತ್ರ ಮಾಡಿಸುವ ನೈತಿಕ ಹೊಣೆಗಾರಿಕೆಯನ್ನ, ಈಗ ಏನು ಖರ್ಚು ಇಲ್ಲ, ಇದಕ್ಕೆ ಬೇಕಾದ ಕನ್ನಡ ಪರವಾದಂತ ಪ್ರೀತಿ ಮತ್ತು ಕ್ರಿಯಾಶೀಲತೆ, ಇದನ್ನು ತಾವು ದಯವಿಟ್ಟು ಮಾಡಿ. ಕನ್ನಡ ಶಾಲೆಗಳ ಜಮೀನು ಉಳಿಲಿ. ಶಾಲೆಗಳು ಮುಚ್ಚುತ್ತವ ಬಿಡುತ್ತವ, ಅದು ಇನ್ನೊಂದು ಸಮಸ್ಯೆ. ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡ ಶಾಲೆಗೆ ಮಕ್ಕಳು ಬರಲಿಕ್ಕೆ ಶುರು ಮಾಡಿದ್ರೆ ಶಾಲೆಯೂ ಇಲ್ಲ, ಜಮೀನು ಇಲ್ಲ ಎಂಬ ವಾತಾವರಣವನ್ನ ಮುಂದಿನ 10 ವರ್ಷದಲ್ಲಿ ಕಾಣುವಂತ ಪರಿಸ್ಥಿತಿ ಇದೆಯಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸೋಣ. ಮತ್ತು ಈ ಸಮಾವೇಶ ನಿಮಗೆಲ್ಲರಿಗೂ ಕೂಡ ಅಂತ ಒಂದು ಚೈತನ್ಯವನ್ನ ಕೊಡ್ಲಿ ಅಂತ ನಾನು ಬೇಡಿಕೊಳ್ತೇನೆ. ಕೊನೆಯ ಮಾತು, ಈ ಜನಸಂಖ್ಯೆಯ ಏರುಪೇರು ಇದೆಯಲ್ಲ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ, ಇದು ಕೂಡ ನಮ್ಮ ಸರ್ಕಾರಿ ಶಾಲೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಒಂದು ಸಣ್ಣ ಅಂಕಿಅಂಶವನ್ನು ನಿಮ್ಮ ಮುಂದೆ ಕೊಡ್ತೀನಿ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಜನಸಂಖ್ಯೆ ಬೆಳೀತಿರುವ ಶೇಕಡಾವಾರು ನೋಡಿ. 2015ರಲ್ಲಿ ಕರ್ನಾಟಕದ ಜನಸಂಖ್ಯೆ 6,38,011,000. ಅದರ ಬೆಳವಣಿಗೆಯ ವೇಗ 0.992 992. 2016 ಒಂದು ವರ್ಷಕ್ಕೆ ಕರ್ನಾಟಕದ ಜನಸಂಖ್ಯೆ 0.928ಗೆ ಇಳಿಯಿತು. 2017ಕ್ಕೆ 0.812ಕ್ಕೆ ಇಳಿಯಿತು. 2019ಕ್ಕೆ 0.799ಕ್ಕೆ ಇಳಿತು. ಅದು ಇಳಿತಾನೇ ಹೋಯ್ತು. ಕರ್ನಾಟಕದ ಜನಸಂಖ್ಯೆ ಹೀಗೆ ಇಳಿತಾ ಹೋದಾಗ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾಗ ಈ ಶಾಲೆಗಳನ್ನು ಏನ್ ಮಾಡಬೇಕು? ನೀವು ಶಾಲೆ ಇದೆ, ವ್ಯವಸ್ಥೆ ಇದೆ, ಮಕ್ಕಳೇ ಇಲ್ಲ ಅಂದ್ರೆ ಇದನ್ನು ನಾವು ಪುನರ್ ವಿಮರ್ಶಿಸಬೇಕು ಅಂತ ಹೇಳಬೇಕು. ಈ ಅಂಕಿಅಂಶವನ್ನು ಹೇಳೋದು ನಾನು. 2021ರಲ್ಲಿ ಕರ್ನಾಟಕದಲ್ಲಿ ಜನಸಂಖ್ಯೆ ಹೆಚ್ಚಳ ಆದ್ದು 0.737. 2022ಕ್ಕೆ 0.631. 2023 ಕಳೆದ ವರ್ಷಕ್ಕೆ 629 6,78,33,000. ನೀವು ಇದನ್ನು ಮುಂದುವರಿಸಿಕೊಂಡು ಹೋದ್ರೆ, ನಾನು ಪೂರ್ತಿ ಹೇಳೋದಿಲ್ಲ, 24, 25, 26, 27, 28, 30ಕ್ಕಾಗುವಾಗ 2030ಕ್ಕಾಗುವಾಗ ಕರ್ನಾಟಕದ ಜನಸಂಖ್ಯೆಯಲ್ಲಿ ಆಗುವ ಹೆಚ್ಚಳ ಕೇವಲ 0.482. ಇದು ಜನಸಂಖ್ಯೆ ಹೀಗೆ ಇಳಿಮುಖ ಆಗ್ತಾ ಇದ್ದಾಗ, ಈಗ 80-70ರ ದಶಕದಲ್ಲಿ ಜನಸಂಖ್ಯೆ ಹೆಚ್ಚುತ್ತಿರುವಾಗ ಹಳ್ಳಿಗಳಲ್ಲಿ ಅನೇಕ ಶಾಲೆಗಳನ್ನು ಕಟ್ಟಲಾಯಿತು. ಈಗ ಜನಸಂಖ್ಯೆ ಇಳಿಮುಖ ಆಗುತ್ತಾ ಇರುವಾಗ ಈ ಶಾಲೆಗಳನ್ನು ರಕ್ಷಿಸುವುದು ಹೇಗೆ? ಕೆಲವು ಶಾಲೆಗಳನ್ನು ಮಾತ್ರ ಅಭಿವೃದ್ಧಿಗೊಳಿಸಿ ಕನ್ನಡವನ್ನ ಒಂದು ಮಾದರಿ ಶಾಲೆಗಳಾಗಿ ಕನ್ವರ್ಟ್ ಮಾಡಿ ಮಕ್ಕಳನ್ನು ಬರುವ ಹಾಗೆ ಮಾಡುವುದಾ? ಏನು ಇದರ ಬಗ್ಗೆ ಚರ್ಚೆ ನಡೀಬೇಕು. ಆದ್ದರಿಂದಲೇ ಈಗ ಮಾತಾಡಿದ ಅನೇಕ ಹಿರಿಯರು ಹೇಗೆ ಶಾಲೆಗಳ ಸಂಖ್ಯೆಯಲ್ಲಿ ಕುಸಿತ ಆಗಿದೆ ಎಂಬುದನ್ನ ಹೇಳಿದ್ದಾರೆ. 44,000 ಶಾಲೆಗಳಿಂದ 41,000 ಶಾಲೆಗೆ ಇಳಿಯಿತು, ಶಾಲೆಗಳ ಸಂಖ್ಯೆ ಇಳಿಯಿತು. ಹೀಗೆ ಅನೇಕ ಉದಾಹರಣೆಗಳಿದೆ. ಇದರ ಇನ್ನೊಂದು ಪರಿಣಾಮ ಏನಾಗ್ತದೆ ಮುಂದಿನ 10 ವರ್ಷದಲ್ಲಿ ಅಂದ್ರೆ,
ಈ ಜನಸಂಖ್ಯೆ ಭಾರತ ದೇಶದಲ್ಲಿ ಏಕಮುಖವಾಗಿ ಬೆಳೀತಾ ಇಲ್ಲ.